ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ. ಏನಪ್ಪ ಅಂತಂದರೆ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟ್. ಏನಿದು ರೋಚಕ ಪಂದ್ಯ. ನಾವು ಅವ್ರ ಪಿಚ್ಚಲ್ಲಿ ಆಡ್ತಾಯಿದ್ದೀವಿ, ಅವ್ರು ನಮ್ಮ ಪಿಚ್ಚಲ್ಲಿ ಆಡ್ತವ್ರ. ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಪ್ಪ ಅಂತಂದರೆ, ಗಂಭೀರ್ ಸೆಟ್ ಮಾಡಿರೋದು ಹೆಂಗೆ ಅಂತಂದರೆ, ಅವ್ರಿಗೆ ಗುಂಡಿ ತೋಡೋಣ ಅಂತ ಸೆಟ್ ಮಾಡಿದ್ದು. ಇಂಡಿಯನ್ ಪಿಚ್ನ ಅವರು ಗುಂಡಿ ತೋಡೋಣ ಅಂತ ಸೆಟ್ ಮಾಡ್ಕೊಂಡಿರೋದು ಈ ಮನುಷ್ಯ. ಅವ್ರೇನು ಮಾಡ್ತವ್ರೆ, ನೀವು ನನಗೆ ಸೆಟ್ ಮಾಡಿರೋದೇನು, ನಾವು ನಿಮಗೆ ಗುಂಡಿ ತೋಡ್ತೀವಿ ಅನ್ನೋ ರೇಂಜಿಗೆ ಆಡ್ತವ್ರೆ. ಈ ಟೆಸ್ಟು ಇವರು ಇಂಡಿಯಾಗೆ ಬಂದಿದ್ದ ಟೆಸ್ಟ್ ಏನಾದ್ರು ನಾವು ಗೆದ್ದಿದ್ರೆ ವರ್ಲ್ಡ್ ವೈಡ್ ಚಾಂಪಿಯನ್ ಟೆಸ್ಟಲ್ಲಿರುತ್ತಲ್ಲ, ಅದರಲ್ಲಿ ಟಾಪ್ ಸೆಕೆಂಡು ಬಂದ್ಬಿಡ್ತಿದ್ದು. ಇದನ್ನು ಗೆಲ್ಲೇಬೇಕಾಗಿತ್ತು. ಅದು ಅಲ್ದಿರೋ ಸೌತ್ ಆಫ್ರಿಕಾ ಬಂದು ಆಗಿನ ಟೀಮ್ ಅಲ್ಲ. ಅಷ್ಟು ಈಸಿಯಾಗಿ ನೀನು ತಗೊಂಡು ಬಾರಿಸ್ಬಿಡ್ತೀನಿ ಅನ್ನೋಕ್ಕೆ ಅದು ಆಗಿನ ಟೀಮ್ ಅಲ್ಲ. ಬಬ್ಬುಮ್ಮ ಗೊತ್ತಲ್ಲ, ಈಗಾಗಲೇ ಟೆಸ್ಟಲ್ಲಿ ಏನು ನಾನು ಅಂತ ಪ್ರೂವ್ ಮಾಡಿರೋ ಮನುಷ್ಯ ಕ್ಯಾಪ್ಟನ್ಸಿಗೆ. ಸೊ ಅಂಥವ್ರ ಮುಂದೆ ಇವರು ಹೆಂಗೆ ಸೆಟ್ ಮಾಡಬೇಕು, ಫೀಲ್ಡ್ನ ಥಿಂಕ್ ಮಾಡಿ ಏನೋ ಒಂದು ಮಾಡಬೇಕು. ಬ್ಯಾಟಿಂಗ್ ಅಂತ ಬಂತು ಅಂತಂದರೆ, ಬ್ಯಾಟಿಂಗ್ ಅಂತೂ ನಮ್ಮಲ್ಲಿ ವರ್ಸ್ಟ್ ಆಗಿದೆ ಗುರು. ಒಬ್ಬರದು ಪಾರ್ಟ್ನರ್ಶಿಪ್ ನಿಲ್ಲಕ್ಕೆ ಬಿಡ್ತಾ ಇಲ್ಲ ಸೌತ್ ಆಫ್ರಿಕಾ. ಒಬ್ಬರದು ಪಾರ್ಟ್ನರ್ಶಿಪ್ನ ನಿಲ್ಲಕ್ಕೆ ಬಿಡ್ತಾ ಇಲ್ಲ ಸೌತ್ ಆಫ್ರಿಕಾ. ಗೌತಮ್ ಗಂಭೀರ್ ಅದೇನು ಪ್ಲ್ಯಾನ್ ಮಾಡಿದಾರೋ ಗೊತ್ತಿಲ್ಲ, ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ. ಇಲ್ಲ ಅವ್ರು ಕೇಳಿದ ಟೀಮ್ ಏನಾದ್ರು ಕೊಡಲಿಲ್ವಾ ಅದು ಗೊತ್ತಿಲ್ಲ. ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಮ್ಯಾಚ್ ಇದ್ದಿದ್ದು ನಮಗೆ, ವೆರಿ ಇಂಪಾರ್ಟೆಂಟು. ನಾವು ಏನು ಅಂದ್ಕೊಂಡು ಅಂತಂದರೆ, ಸ್ಟಾರ್ಟಿಂಗು ಸೌತ್ ಆಫ್ರಿಕಾ ಇಂಡಿಯಾಗೆ ಎಂಟ್ರಿ ಕೊಟ್ಟಿದಾಗ ಈಸಿಯಾಗಿ ಗೆದ್ದುಬಿಡ್ತಾರೆ. ಈಸಿಯಾಗಿ ಗೆದ್ದುಬಿಡ್ತಾರೆ ಅನ್ಕೊ. ಆ ಮೈಂಡ್ ಸೆಟ್ಟು ಹೇಳ್ತಾರಲ್ಲ, ಪ್ರೀ ಪ್ಲ್ಯಾನ್ ಮೈಂಡ್ ಸೆಟ್ ಇರಲೇಬಾರ್ದು. ಹೊಡೆದು ಬಿಡ್ತಾರೆ ನಡೆಯಲೇ. ಯಾಕಂದರೆ ಯಾವ ಟೀಮು ಅಷ್ಟು ಈಸಿಯಾಗಿಲ್ಲ ಗುರು. ಯಾವ ಟೀಮು ಅಷ್ಟು ಈಸಿಯಾಗೂ ತೊಗೊಬಾರ್ದು. ಈ ಒಂದು ಸಣ್ಣ ಪುಟ್ಟ ಟೀಮ್ಗಳನ್ನೂ ನಾವು ಈಸಿಯಾಗಿ ತೊಗೊಬಾರ್ದು, ಕೇರ್ಲೆಸ್ ಮಾಡಬಾರ್ದು ಅನ್ನೋಕ್ಕೆ ಇದು ಒಂದು ಎಕ್ಸಾಂಪಲು. ಬಟ್ ಗೌತಮ್ ಗಂಭೀರು ನಮ್ಮ ಇಂಡಿಯನ್ ಟೀಮ್ನ ಏನು ನಂಬರ್ 1 ಸ್ಥಾನ ಅಂತ ಬಂದಿತ್ತಲ್ಲ, ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಳಗಡೆ ಬರೋಕ್ಕೆ ಟ್ರೈ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಮೇ ಬಿ ಇರಬಹುದೇನೋ, ಅದೇ ಪ್ಲ್ಯಾನಿಂಗ್ ಇರ್ಬೋದು, ಅದೇ ಥಿಂಕಿಂಗ್ ಇರ್ಬೋದು. ಬಟ್ ಏನು ಅಂತಂದರೆ, ಅವ್ರಿಗೆ KKR ಒಂದು ಬಾಂಡಿಂಗ್ ಇತ್ತಲ್ಲ, ಅದಿರಬೇಕು ಇವ್ರಿಗೆ ಇಲ್ಲಿಗೆ. ಅದು ನಿಮ್ಗೆ ಎಲ್ಲ ಮ್ಯಾಚಲ್ಲಿ ನೋಡ್ತಾ ಇದ್ರೆ ಗೊತ್ತಾಯ್ತೈತೆ. ಒಬ್ಬನ್ನ ಎಳ್ಕೊಂಡು ದಾರ ಹಾಕ್ಕೊಂಡು ಬರ್ತಾವ್ರೆ. ಏನೋ ಒಂದು ಮಾಡಲಿ. ಬಟ್ ಥ್ಯಾಂಕ್ ಯು.